ಕೆನರಾ ಬ್ಯಾಂಕ್ ಹಾಸನ ಪ್ರಾದೇಶಿಕ ಕಚೇರಿ ವತಿಯಿಂದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಬಾಲಕಿಯರಿಗೆ ಶೈಕ್ಷಣಿಕ ಸಹಾಯ ನೀಡುವ ಉದ್ದೇಶ ಹೊಂದಿರುವ ಕೆನರಾ ವಿದ್ಯಾಜ್ಯೋತಿ ವಿದ್ಯಾರ್ಥಿ ವೇತನ ಯೋಜನೆ ಅಡಿಯಲ್ಲಿ ಹಾಸನದಲ್ಲಿ ನಿನ್ನೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ವೇಳೆ ಜಿಲ್ಲಾ ಪೊಲೀಸ್ ಅಧೀಕ್ಷಕಿ ಶುಭನ್ವಿತಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶುಭಂ ಶುಕ್ಲಾ, ಕೆನರಾ ಬ್ಯಾಂಕ್ ಹಾಸನ ಮುಖ್ಯ ಜಿಲ್ಲಾ ವ್ಯವಸ್ಥಾಪಕರಾದ ಲತಾ ಸರಸ್ವತಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಶುಭನ್ವಿತಾ, ವಿದ್ಯಾಜ್ಯೋತಿ ವಿದ್ಯಾರ್ಥಿ ವೇತನ ಯೋಜನೆ ಮೂಲಕ ಬಾಲಕಿಯರ ಶಿಕ್ಷಣ ಪ್ರೋತ್ಸಾಹಿಸುತ್ತಿರುವ ಕೆನರಾ ಬ್ಯಾಂಕ್ನ ಕಾರ್ಯ ಶ್ಲಾಘನೀಯ. ಓರ್ವ ಬಾಲಕಿ ಶಿಕ್ಷಣ ಪಡೆದರೆ ಇಡೀ ಕುಟುಂಬವೇ ಅಭಿವೃದ್ಧಿ ಹೊಂದುತ್ತದೆ ಎಂದು ತಿಳಿಸಿದರು. ಶುಭಂ ಶುಕ್ಲಾ, ಬಾಲಕಿಯರು ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಲು ಶಿಕ್ಷಣ ಅತ್ಯವಶ್ಯಕ. ಪ್ರತಿಯೊಬ್ಬರಿಗೂ ಉತ್ತಮ ಶಿಕ್ಷಣ ದೊರೆತಾಗ ಮಾತ್ರ ಸ್ವಾತಂತ್ರ್ಯಕ್ಕೆ ಸಾರ್ಥಕತೆ ಬರುತ್ತದೆ ಎಂದರು. ಇಂಡಿಪೆಂಡೆನ್ಸ್ ಅಂದ್ರೆ ಏನು? ನಮ್ಮ ಪ್ರತಿ ಹಳ್ಳಿಯಲ್ಲಿ, ಪ್ರತಿ ನಗರದಲ್ಲಿ ಪ್ರತಿಯೊಬ್ಬ ಮಗುವಿಗೆ ಉತ್ತಮ ಶಿಕ್ಷಣ, ಉತ್ತಮ ಊಟ, ಉತ್ತಮ ಕಾಳಜಿ ಸಿಕ್ಕರೆ ನಿಜವಾಗ್ಲೂ ಅದೇ ಇಂಡಿಪೆಂಡೆನ್ಸ್, ಅದೇ. ಲತಾ ಸರಸ್ವತಿ, 1906ರಲ್ಲಿ ಆರಂಭವಾದ ಕೆನರಾ ಬ್ಯಾಂಕ್ ಮಹಿಳಾ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೆ ತಂದಿದೆ. ಇದರಿಂದ ಸಾಕಷ್ಟು ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ನೆರವಾಗಿದೆ ಎಂದು ಹೇಳಿದರು. ಅಲ್ಲಿ 10 ಲಕ್ಷ ಖರ್ಚಿನಲ್ಲಿ ಸ್ಕೂಲ್ನ ಪುನರ್ ನಿರ್ಮಾಣ ಮಾಡಿ, ಅದೇ ತರ ಇನ್ನೊಂದು 2 ಲಕ್ಷಕ್ಕೆ ನಮ್ಮ ಲೇಡೀಸ್ ಟಾಯ್ಲೆಟ್ಗೆ ಒಂದು ಸ್ಕೂಲ್ಗೆ ಹೊಳೆನರಸೀಪುರಲ್ಲಿ ಮಾಡಿ ಈ ವರ್ಷನೂ ಅದನ್ನ ಮುಂದುವರಿಸ್ತಾ ಇದ್ದೀವಿ. ವಿದ್ಯಾರ್ಥಿನಿ ಎಸ್ ಗೌರಿ 10ನೇ ತರಗತಿಯಲ್ಲಿ ಉತ್ತಮ ಅಂಕ ಗಳಿಸಿದ್ದರಿಂದ ಕೆನರಾ ಬ್ಯಾಂಕಿಂದ ವಿದ್ಯಾರ್ಥಿ ವೇತನ ದೊರೆಯಿತು. ಇದರಿಂದ ಮುಂದಿನ ಶಿಕ್ಷಣಕ್ಕೆ ಸಹಾಯವಾಗಿದೆ ಎಂದು ತಿಳಿಸಿದರು. ಅವರೇ ನನ್ನ ನೋಡ್ಕೊತಿದ್ದಾರೆ. ಈಗ ನಾನು ಫಸ್ಟ್ ಇಯರ್ ಡಿಪ್ಲೊಮಾ ಪಾಲಿಟೆಕ್ನಿಕಲ್ ಓದ್ತಿದ್ದೀನಿ. ನೀವು ಮುಂದಕ್ಕೆ ನಂತರನೇ ಓದಿ ನನ್ಗಿಂತ ಜಾಸ್ತಿ ಮಾರ್ಕ್ಸ್ ತೆಗೀರಿ ಅಂತ ಕೇಳ್ಕೊತೀನಿ. ನಾನು 10th ಅಲ್ಲಿ 81% ತಗೊಂಡಿದ್ದೆ. ನೀವು ನನ್ಗಿಂತ ಜಾಸ್ತಿ ತಗೊಳ್ಳಿ. ಮತ್ತೋರ್ವ ವಿದ್ಯಾರ್ಥಿನಿ ಸೃಷ್ಟಿ, ಶಾಲೆಯ ಶಿಕ್ಷಕರ ಉತ್ತಮ ಬೋಧನೆಯಿಂದಾಗಿ ಉತ್ತಮ ಅಂಕ ಗಳಿಸಿದ್ದು, ಇದನ್ನು ಗುರುತಿಸಿ ಬ್ಯಾಂಕ್ ವಿದ್ಯಾರ್ಥಿ ವೇತನ ನೀಡಿರುವುದರಿಂದ ಸಂತಸವಾಗಿದೆ ಎಂದು ಹೇಳಿದರು. ನೀವು ಕೂಡ ನನಗಿಂತ ಹೆಚ್ಚಾಗಿ ಮಾರ್ಕ್ಸ್ ನ ತೆಗೀರಿ. ನಾನು 8th ಅಲ್ಲಿ 80% ಮಾರ್ಕ್ಸ್ ನ ತೆಗೆದು ಚೆನ್ನಾಗಿ ಓದಿದ್ದೀನಿ. ಚೆನ್ನಾಗಿ ಓದಿರೋದಕ್ಕೆ ನನ್ನ ಪ್ರತಿಭೆಯನ್ನ ಗುರುತಿಸಿ ಇವರು ನನಗೆ ಬಹುಮಾನವನ್ನ ಕೊಟ್ಟಿದ್ದಾರೆ.